ಸೊ ಮಕ್ಕಳೇ, ಇವತ್ತಿನ ಕ್ವೆಶನ್ ನೋಡಿ. ಫೈಂಡ್ ದ ಇಂಟಿಗ್ರಲ್ ಆಫ್ sin raised to 6x ಪ್ಲಸ್ cos raised to 6x ಡಿವೈಡೆಡ್ ಬೈ sin ಸ್ಕ್ವೇರ್ ಎಕ್ಸ್ cos ಸ್ಕ್ವೇರ್ ಎಕ್ಸ್ dx ಅಂತಿದೆ. ನಿಮಗೆ ಈ ಫಾರ್ಮುಲಾ ನೋಡಿದ ನಂತರ ಕ್ಯೂಬಿನ ಒಂದು ಫಾರ್ಮುಲಾ ನೆನಪಾಗಬೇಕು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಎ ಪ್ಲಸ್ ಬಿ ಹೀಗೆ ಬರಿಬೋದು. ಆದರೆ ನೀವು ಕೇಳ್ಬೋದು, ಇಲ್ಲಿ 6 ಇದೆ, ಇಲ್ಲಿ 3 ಇದೆಯಲ್ಲ. ಇವಾಗ ನೋಡಿ, sin ಸ್ಕ್ವೇರ್ ಎಕ್ಸ್ ಪ್ಲಸ್ cos ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 1. ಇದನ್ನು ಕ್ಯೂಬ್ ಮಾಡಿದಾಗ ಇದೇ ಸಿಗೋದು ಮೇಲೆ. ನೋಡಿ, ಇದನ್ನು ಕ್ಯೂಬ್ ಮಾಡಿದಾಗ sin 6x ಪ್ಲಸ್ cos raised to 6x ಪ್ಲಸ್ 3 sin ಸ್ಕ್ವೇರ್ ಎಕ್ಸ್ cos ಸ್ಕ್ವೇರ್ ಎಕ್ಸ್ ಇಂಟು ಇವಾಗ ಏನಾಗುತ್ತೆ, sin ಸ್ಕ್ವೇರ್ ಎಕ್ಸ್ ಪ್ಲಸ್ cos ಸ್ಕ್ವೇರ್ ಎಕ್ಸ್ ಅಂತ ಬರುತ್ತೆ ಅಲ್ಲ, ಇದು ಟೋಟಲಿ 1 ಆಗುತ್ತೆ. ಇದು ಈಕ್ವಲ್ಸ್ ಟು ಇಲ್ಲೂ 1 ಆಗುತ್ತೆ ನೋಡಿ, sin ಸ್ಕ್ವೇರ್ ಎಕ್ಸ್ ಪ್ಲಸ್ cos ಸ್ಕ್ವೇರ್ ಎಕ್ಸ್ ಕ್ಯೂಬ್. ಸೊ ಇಟ್ ವಿಲ್ ಬಿ ಟೋಟಲಿ 1. ಇದೇನಾಗುತ್ತೆ, sin raised to 6x ಪ್ಲಸ್ cos raised to 6x ಪ್ಲಸ್ 3 sin ಸ್ಕ್ವೇರ್ ಎಕ್ಸ್ ಇಂಟು cos ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 1 ಆಗುತ್ತೆ. ಸೊ ಇದು ನೋಡಿ, ಇವಾಗ ಟೋಟಲಿ ನಾನು ಇದನ್ನು ಇದೇ ಇಲ್ಲಿ ಮೇಲೆ ಇರೋದು ಇಕ್ವೇಷನ್ ಮತ್ತು ಇದಿರೋದು ಇಕ್ವೇಷನ್ ಸೇಮ್ ಇದೆ. ಸೊ ಇದೇನಾಗುತ್ತೆ, ಇದನ್ನು ನಾನು ಒಂದು ಫಂಕ್ಷನ್ ಅಂತ ತೊಗೊತಿದ್ದೀನಿ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 ಮೈನಸ್ 3 sin ಸ್ಕ್ವೇರ್ ಎಕ್ಸ್ ಇಂಟು cos ಸ್ಕ್ವೇರ್ ಎಕ್ಸ್. ಇವಾಗ ಇದ್ರ ಜಾಗದಲ್ಲಿ ನಾನು ಇದನ್ನು ಇಡ್ತೀನಿ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಇಂಟಿಗ್ರೇಷನ್ ಆಫ್ 1 ಮೈನಸ್ 3 sin ಸ್ಕ್ವೇರ್ ಎಕ್ಸ್ ಇಂಟು cos ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ sin ಸ್ಕ್ವೇರ್ ಎಕ್ಸ್ ಇಂಟು cos ಸ್ಕ್ವೇರ್ ಎಕ್ಸ್. ಓಕೆ, ಇದನ್ನು ಇಂಟಿಗ್ರೇಟ್ ಮಾಡುವಾಗ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ sin ಸ್ಕ್ವೇರ್ ಎಕ್ಸ್ cos ಸ್ಕ್ವೇರ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ, ಇವೆಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇಲ್ಲಿ ಲಾಸ್ಟಿಗೆ ಉಳಿಯೋದೇ 1. ಸೊ ಇದೇನಿದೆ ಇಂಟು ಡಿ ಎಕ್ಸ್ ಇದೆ, ಇದು ಡಿ ಎಕ್ಸ್. ಸೊ ಇದೇನಾಗುತ್ತೆ, ಇಂಟಿಗ್ರೇಷನ್ ಆಫ್ cosecant ಸ್ಕ್ವೇರ್ ಎಕ್ಸ್ ಇಂಟು secant ಸ್ಕ್ವೇರ್ ಎಕ್ಸ್ ಮೈನಸ್ 3 ಇಂಟು ಡಿ ಎಕ್ಸ್. ಇದನ್ನು ನಾನು ಮೊದಲೇ ಮೊದಲೇ ಹೇಳಿದ್ದೆ. ಇದನ್ನ ಇಂಟಿಗ್ರೇಷನ್ ಏನಾಗುತ್ತೆ, ಇದನ್ನು ಇಂಟಿಗ್ರೇಟ್ ಮಾಡುವಾಗ cosecant ಸ್ಕ್ವೇರ್ ಎಕ್ಸ್ ಪ್ಲಸ್ secant ಸ್ಕ್ವೇರ್ ಎಕ್ಸ್ ಮೈನಸ್ 3 ಆಗುತ್ತೆ. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದಾಗ ಇದಾಗುತ್ತೆ ಮೈನಸ್ cot ಎಕ್ಸ್ ಪ್ಲಸ್ tan ಎಕ್ಸ್ ಮೈನಸ್ 3x ಪ್ಲಸ್ ಸಿ. ಸೊ ಇದಾಗುತ್ತೆ ನೋಡಿ. ಸಿ ಇ ಟಿ ಎಕ್ಸಾಮ್ನಲ್ಲಿ ತುಂಬ ತಲೆ ಓಡಿಸೋದೇನು ಬೇಕಾಗಲ್ಲ. ಈ ಫಾರ್ಮುಲಾ ನೆನ್ಪಿಡಬೇಕು. ಏನಾದರೂ ನಿಮ್ಮ ಮುಖವಾಡ ಹಿಂಗೆ ಬಂದರೆ ನಿಮಗೆ ಇದು ಫಾರ್ಮುಲಾ ಯೂಸ್ ಮಾಡ್ಬೋದು. ಆದರೆ ನನಗೇನೆಂದರೆ ತುಂಬ ಸಿಂಪ್ಲಿಫೈ ಆಗಿರೋದು ನಿಮಗೆ ಇದು 10th-ನಲ್ಲಿ 8th 9th 10th-ನಲ್ಲಿ ಇದು ಕಲ್ತಿರ್ತೀರ, 9th-ನಲ್ಲಿ ಕಲ್ತಿರ್ತೀರ, ಈ 10th-ನಲ್ಲಿ ಕಲ್ತಿರ್ತೀರ. ಇದನ್ನು ಕ್ಯೂಬ್ ಮಾಡಿದರೆ ಇದು ಸಿಗುತ್ತೆ. ಒಂದು ನೆನ್ಪಿಟ್ಟಿರಿ, ನಿಮಗೆ ಯಾವಾಗಾದರೂ sin raised to 6 ಪ್ಲಸ್ cos raised to 6 ಬಂದರೆ ಈ ಫಾರ್ಮುಲಾ ಹಾಕಿ. ಒಮ್ಮೆ ಯೋಚನೆ ಮಾಡಿ ನೋಡಿದಾಗ ಏನಾದರೂ ಕ್ಯಾನ್ಸಲ್ ಆದರೆ, ಸಿಂಪ್ಲಿಫೈ ಮಾಡಿ. ಏಕೆಂದರೆ ಇದನ್ನು ಇಂಟಿಗ್ರೇಟ್ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಯು ವಿ ರೂಲ್ ಹಾಕಬೇಕಾಗುತ್ತೆ. ಯು ಇಂಟು ವಿ ರೂಲ್ ವೇರ್ ವಿ ಈಸ್ ಡಿವೈಡೆಡ್, ವಿ ಅಂದರೆ 1 ಡಿವೈಡೆಡ್ ಬೈ ಇದು ಫಂಕ್ಷನ್, ಆಮೇಲೆ ಯು ಅಂದರೆ ಇದು ಫಂಕ್ಷನ್. ಇದರೊಳಗೆ ಐಲಿಟ್ ರೂಲ್ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ತುಂಬ ಯೋಚನೆ ಮಾಡಿ. ಸಿ ಇ ಟಿಯಲ್ಲಿ ಕ್ಯಾಲ್ಕುಲಸ್ ಪಾರ್ಟ್ ತುಂಬ ಈಸಿ ಇರುತ್ತೆ. ಸ್ವಲ್ಪ ನೀವು ತಲೆ ಓಡಿಸ್ಬೇಕು. ಬೇಸಿಕ್ 8th 9th 10th ಎಲ್ಲ ಬೇಸಿಕ್ನು ಸಿ ಇ ಟಿಯಲ್ಲಿ ಕೇಳ್ತಾರೆ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.